ಪ್ರೀತಿಯ ಜ್ಯೋತಿಷ್ಯಾಸಕ್ತರಿಗೆ ನಮಸ್ಕಾರ. ಬನ್ನಿ ಇಂದು 3ನೇ ಶ್ಲೋಕದ ಅರ್ಥ ತಿಳಿದುಕೊಳ್ಳೋಣ. ಈ ಶ್ಲೋಕ ಹೀಗಿದೆ: ಹೋರೇತಿ ಹೋರಾತ್ರ ವಿಕಲ್ಪಮೇಕೆ ವಾಂಛಂತಿ ಪೂರ್ವ ಪರವರ್ಣ ಲೋಪಾತ್ ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ ಯತ್ತಸ್ಯ ಪಕ್ತಿಂ ಸಮಭಿವ್ಯನಕ್ತಿ. ಈ ಶ್ಲೋಕದಲ್ಲಿ ವರಾಹ ಮಿಹಿರಾಚಾರ್ಯರು ಹೀಗೆ ಹೇಳ್ತಾರೆ: ಹೋರ ಎನ್ನುವ ಶಬ್ದ ಅಹೋರಾತ್ರ ಎನ್ನುವ ಶಬ್ದದಿಂದ ಬಂದಿದೆ. ಅದು ಹೇಗೆಂದರೆ, ಅಹೋರಾತ್ರ ಈ ಶಬ್ದದ ಪ್ರಥಮ ಅಕ್ಷರವಾದ ಆ ಮತ್ತು ಕೊನೆಯ ಅಕ್ಷರವಾದ ತ್ರ, ಈ ಎರಡು ಅಕ್ಷರಗಳನ್ನು ತೆಗೆದುಹಾಕಿದರೆ ಉಳಿಯುವುದು ಮಧ್ಯದ ಶಬ್ದ ಹೋರ. ಇನ್ನೊಮ್ಮೆ ಕೇಳಿ: ಅಹೋರಾತ್ರ ಈ ಶಬ್ದದಲ್ಲಿ ಪ್ರಥಮ ಅಕ್ಷರವಾದ ಆವನ್ನು ಮತ್ತು ಕೊನೆಯ ಅಕ್ಷರವಾದ ತ್ರವನ್ನು ತೆಗೆದುಹಾಕಿದರೆ ಉಳಿಯುವುದು ಮಧ್ಯದ ಶಬ್ದ ಹೋರ. ಇದರಿಂದಾಗಿ ಹೋರ ಎನ್ನುವ ಶಬ್ದ ಪ್ರಚಲಿತಕ್ಕೆ ಬಂದಿದೆ ಎಂಬುದು ವರಾಹಮಿಹಿರರ ಅಭಿಪ್ರಾಯ. ಬನ್ನಿ ಈಗ ಈ ಶ್ಲೋಕದ ತಾತ್ಪರ್ಯವನ್ನು ತಿಳಿಯೋಣ. ಹೋರ ಇತಿ ಹೋರೆಯೆಂದು, ಅಹೋರಾತ್ರ ವಿಕಲ್ಪಂ ಅಹೋರಾತ್ರ ಎನ್ನುವ ವಿಕಲ್ಪದಿಂದ, ಏಕೆ ಅಂದರೆ ಕೆಲವರು, ವಾಂಛಂತಿ ಅಂದರೆ ಕೋರುತ್ತಲಿದ್ದಾರೆ, ಪೂರ್ವ ಮೊದಲನೆಯ, ಪರವರ್ಣ ಮತ್ತು ಕೊನೆಯ ಅಕ್ಷರದ, ಲೋಪಾತ್ ಲೋಪದಿಂದ ಅಂದರೆ ಅಹೋರಾತ್ರ ಎನ್ನುವ ಶಬ್ದದಲ್ಲಿ ಮೊದಲ ಅಕ್ಷರವಾದ ಅ ಮತ್ತು ಕೊನೆಯ ಅಕ್ಷರವಾದ ತ್ರವನ್ನು ತೆಗೆದುಹಾಕುವುದರಿಂದ, ಕರ್ಮಾರ್ಜಿತಂ ಪೂರ್ವಭವೆ ಅಂದರೆ ಪೂರ್ವಜನ್ಮದಲ್ಲಿನ ಕರ್ಮಗಳ, ಸದಾದಿಯತ್ ಶುಭಾಶುಭ ಫಲಗಳನ್ನು ಮತ್ತು ತಸ್ಯ ಅದರ, ಪಕ್ತಿಂ ಅನುಭವ ಕಾಲವನ್ನು, ಸಮಭಿವ್ಯನಕ್ತಿ ತಿಳಿಯಪಡಿಸುತ್ತದೆ. ಅಂದರೆ ಹೋರಾಶಾಸ್ತ್ರದಿಂದ ನಮ್ಮ ಪೂರ್ವಜನ್ಮ, ಈ ಜನ್ಮ ಮತ್ತು ಮುಂದಿನ ಭವಿಷ್ಯ ಹೇಗಿರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಬಹುದಾಗಿದೆ ಎನ್ನುವುದು ಈ ಶ್ಲೋಕದ ತಾತ್ಪರ್ಯ. ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ವಂದನೆಗಳು.